ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನಾನಿಲ್ಲಿ ಈ ವಿಡಿಯೋದಲ್ಲಿ ರೆಡಿಮೇಡ್ ಡ್ರೆಸ್ಸಿಗೆ ಯಾವ ರೀತಿ ತೋಳು ಹಚ್ಚೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಇದನ್ನು ದಾವಣಗೆರೆ ಚನ್ನಬಸಪ್ಪನ ಅಂಗಡಿಯಲ್ಲಿ ತೆಗೆದುಕೊಂಡಿರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಆಮೇಲೆ ಫಂಕ್ಷನ್ ವೇರ್ ಆಗೋ ಥರನೇ ಇತ್ತು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ, ಹಾಗಾಗಿ ತೆಗೆದುಕೊಂಡಿದ್ದೆ. ಮೊದಲನೇದಾಗಿ ನಾನಿಲ್ಲಿ ತೋಳುಗಳನ್ನು ಬಿಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತುಂಬ ಉದ್ದ ತೋಳುಗಳು ಬಂದಿತ್ತು ನನಗೆ. ಅಷ್ಟು ಉದ್ದ ಬೇಡ, ನನಗೆ 3/4 ಬೇಡ ಅಂತ. ಅದು 3/4 ಮೇಲೇ ಇತ್ತು. ಹಾಗಾಗಿ ನಾನಿಲ್ಲಿ ಮೊದಲನೇದಾಗಿ ನನಗೆ ಎಷ್ಟು ಇಂಚಸ್ ಬೇಕು ಅನ್ನೋದನ್ನು ನಾನಿಲ್ಲಿ ಮೊದಲು ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಇಂಚಸ್ ಬೇಕು ಅನ್ನೋದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ ಇಷ್ಟು ಅಂತ. ಅದರಲ್ಲಿ ಅರ್ಧ ಅಥವಾ 1 ಇಂಚ್ ಜಾಸ್ತಿ ಇಟ್ಕೋಬೇಕು, ಏಕೆಂದರೆ ನಾವು ಒಳಗಡೆ ಹಾಕ್ಕೋಬೇಕಲ್ವ. ಹಾಗಾಗಿ ನಂತರ ಇಂಚಸ್ನ ನಾನು ಫಸ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಒಂದು ಗೆರೆನ ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ನಾವು ಕತ್ತರಿಸ್ಕೋಬೇಕಲ್ವ ಶೇಪ್ ಮಾಡಿಕೊಂಡು. ಅದಕ್ಕೋಸ್ಕರ ನಾನು ಇಲ್ಲಿ 2 ಗೆರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದಾರಲ್ಲ, ಮೇಗ್ಲುದು ಎಕ್ಸ್ಟ್ರಾ, ಬಟ್ ಅಲ್ಲಿಂದನೇ ನಾವು ಕಟ್ ಮಾಡ್ಕೋಬೇಕು. ನಮಗೆ ಮ್ಯಾಕ್ಸಿಮಮ್ ತೋಳ್ಬೇಕಾಗಿರೋದು, ನಾನು ಮೊದಲೇ ಅಂದರೆ ಒಂದು ಕೆಳಗಡೆ ಇದೆಯಲ್ಲ ಅದರಷ್ಟು ಮ್ಯಾಕ್ಸಿಮಮ್ ಬೇಕು. ಬಟ್ ನಾನು 1 ಇಂಚ್ ಮೇಲೆ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಶೇಪ್ಸ್ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಶೇಪ್ಸ್ ಬರಲಿ ಅಂತ ಹೇಳ್ಬಿಟ್ಟು 1 ಇಂಚ್ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದಲ್ಲ, ಈ ರೀತಿ ಶೇಪ್ಸ್ನ ತೊಗೊಂಬರ್ಬೇಕು. ಹಾಗಾಗಿ ನಾನು ಇವಾಗ ಮಾಡ್ಕೊಂಡಲ್ಲ, ಆ ರೀತಿ ನಾವು ತೋಳಿಗೆ ಬ್ಲೌಸ್ ಹೊಲಿಯೋರ್ಗೆ ಇನ್ನೇನು ಗೊತ್ತಿರುತ್ತೆ ಫ್ರೆಂಡ್ಸ್. ಬಟ್ ಹೊಸ್ದಾಗಿ ಮನೆಯಲ್ಲೇ ರಾಟೆ ಇದೆ, ನಾವು ಹೊಲಿಯಲ್ಲ, ಬಟ್ ನಮಗೆ ಬೇಕು ಅನ್ನೋರು ಈ ರೀತಿ ಮಾಡ್ಕೊಬೋದು. ನೋಡ್ತಿದ್ದೀರಲ್ಲ, ಇವಾಗ ಶೇಪ್ನ ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿಯಾಗಿ ನಾನು ಕತ್ತರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಶೇಪ್ಸ್ನೇ ಈ ರೀತಿ ಶೇಪ್ನ ಕಟ್ ಮಾಡಿಕೊಂಡು ನಂತರ ವೇಸ್ಟ್ನ ನಾನು ತೆಗ್ದಾಕ್ತಾಯಿದ್ದೀನಿ. ಇವಾಗ ನನಗೆ ಇಷ್ಟು ತೊಳ್ಬೇಕು ಮ್ಯಾಕ್ಸಿಮಮ್, ಅಂದರೆ 11 ಇಂಚು ನನಗೆ ಬೇಕಾಗಿರೋದು. ನಾನಿಲ್ಲಿ 12 ಇಂಚನ್ನ ಇಟ್ಕೊಂಡಿದ್ದೀನಿ. ನಂತರ ನಾವು ಇಲ್ಲಿ ಒಂದು ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ವಿ ಶೇಪ್ ಬಂದಿರಬೇಕು, ಏಕೆಂದರೆ ಹಚ್ಚಲಿಕ್ಕೆ ಗೊತ್ತಾಗಬೇಕಲ್ಲ, ಅದೇ ರೀತಿ. ಹಾಗಾಗಿ ನಾನಿಲ್ಲಿ 2 ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು 3200 ಚಿಲ್ಲರೆನೋ ಇತ್ತು ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ತಾಗಿತ್ತು ಅಷ್ಟೇ. ಇಲ್ಲಿ 1 ಇಂಚಿನಷ್ಟು ನಾನಿಲ್ಲಿ ಬಟ್ಟೆನ ತೋಳಿನ ಕೆಳಭಾಗದಲ್ಲಿ ತೋಳು ಹಚ್ಚಲಿಕ್ಕೆ ಹೆಲ್ಪ್ ಆಗೋ ರೀತಿ 1 ಇಂಚನ್ನ ನಾನಿಲ್ಲಿ ಬಿಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿಯೇ 2 ಕಡೆಯೂ ಬಿಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಉಲ್ಟಾ ಮಾಡ್ದೇನೆ ಸೀದಾವಾಗಲೇ ಹಚ್ಚಬೇಕು, ಏಕೆಂದರೆ ರೆಡಿಮೇಡ್ಗೆ ಆಲ್ರೆಡಿ ಬಂದಿರುತ್ತೆ. ಇವಾಗ ನೋಡ್ತಿದ್ದೀರಲ್ಲ ನೀವು, ಇದೇ ರೀತಿಯಾಗಿ ನೋಡಿ, ನಾನು ವಿ ಶೇಪ್ ಕಟ್ ಮಾಡಿದ್ನಲ್ಲ, ಅದಕ್ಕೆ ಸರಿಯಾಗಿ ನಾವಿಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ತೋಳನ್ನು. ನನಗೆ ಇದಕ್ಕೆ ಲೈನಿಂಗು ಬಂದಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಒಂದಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಹಚ್ಕೋಬೇಕು, ಅಂದರೆ ಮೇಲ್ಗಡೆ ಬರುತ್ತೆ ಕಟ್ಟು. ಅದು ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ರೀತಿ ನಮ್ಮ ತೋಳನ್ನು ಒಳಗಡೆ ಇಟ್ಟು ಹಚ್ಕೊಂಡ್ರೆ ಡ್ರೆಸ್ಸಿನ ಮೇಲ್ಭಾಗಕ್ಕೆ, ತೋಳಿನ ಮೇಲ್ಭಾಗಕ್ಕೆ ಡ್ರೆಸ್ನ ಕಟ್ಟು ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ನೋಡಿ, ಶೇಪ್ಸ್ ಈ ರೀತಿ ಇದೆ, ಕರೆಕ್ಟಾಗಿದೆ ಫ್ರೆಂಡ್ಸ್. ಅಂದರೆ ಅಗಲ ಜಾಸ್ತಿ ಬಂದಿಲ್ಲ, ಅದು ಡ್ರೆಸ್ಸಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಚ್ಕೋಬೇಕು. ನಾನು ಫಸ್ಟು ಇಲ್ಲಿ ತೋಳನ್ನು ಅಗಲ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ನಾನು ಸೆಂಟರ್ಗೆ ನಾನು ಇಟ್ಕೊಂಡಿರೋದು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನಾನು ಆ ಶೇಪು ವಿ ಶೇಪ್ ಬಂದಿತ್ತಲ್ಲ ಅಲ್ಲಿಗೆ. ಆಮೇಲೆ ನಾನು ಮೊದಲನೇಗೆ ಗೆರೆ ಹಾಕ್ಕೊಂಡಿದ್ನಲ್ಲ ಕೆಳಗಡೆ, ಅಲ್ಲಿಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಹೊಲಿತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇವಾಗ ಸ್ವಲ್ಪ ಸ್ವಲ್ಪನೇ ಹೊಲಿತಾ ಹೋಗಬೇಕು. ನಾನು ಹೊಲಿತಾ ಇದ್ದೀನಲ್ಲ, ಈ ರೀತಿನೇ ಇಟ್ಕೊಂಡು ಒಂದು ಸ್ವಲ್ಪ ಕೈಯಿನ ಅಳತೆಗೆ ಇಟ್ಕೊಂಡ್ಬಿಟ್ಟು ಹೊಲಿಯೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ವಿಡಿಯೋ ಕೆಲವೊಬ್ಬರಿಗೆ ಬರೋದಿಲ್ಲ, ಹಚ್ಚೋದೇನು ತುಂಬ ಕಷ್ಟ ಅಲ್ಲ. ಹಾಗಾಗಿ ವಿಡಿಯೋನ ತುಂಬ ಸುಲಭ ಅಂತ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ, ಫ್ರಂಟ್ ಕಡೆ ಫಿನಿಶ್ ಆಗೋಯ್ತು ಫ್ರೆಂಡ್ಸ್. ಇವಾಗ ನಾನು ಇದನ್ನು ತಿರುಗಿಸ್ಕೊಳ್ತೀನಿ ಫ್ರೆಂಡ್ಸ್. ಏಕೆ ಅಂತ ಹೇಳಿದ್ರೆ, ಮತ್ತೆ ನಾವು ಸೆಂಟ್ರಿಂದನೇ ಬರಬೇಕು. ಹಾಗಾಗಿ ತಿರುಗಿಸ್ಕೊಂಡು ಬ್ಯಾಕ್ ಸೈಡ್ ತೋಳನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ನೋಡ್ತಿದ್ದಿಲ್ಲ, ಅದನ್ನು ಸೇಮ್ ನಾವು ಫಸ್ಟಿಗೆ ಯಾವ ರೀತಿ ಸ್ವಲ್ಪನೇ ಇಟ್ಕೊಂಡ್ವೋ ಅದೇ ರೀತಿಯಾಗಿ ಸ್ವಲ್ಪನೇ ಇಟ್ಕೊಂಡು ಒಂದು 1/2 ಇಂಚ್ ಒಳಗಡೆ ಇಟ್ಕೊಂಡಿರಬೇಕು. ನಾನು ಹೇಳಿದ್ನಲ್ಲ ಆವಾಗಲೇ, 1 ಇಂಚ್ ಇಟ್ಕೊಂಡಿದ್ವಿ, ಅದರಲ್ಲಿ 1/2 ಇಂಚ್ ಒಳಗೇ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಹೊರಗಡೆನೂ ಸ್ವಲ್ಪ ಬರುತ್ತೆ. ಹಾಗಾಗಿ ಇದೇ ರೀತಿ ಬಟ್ಟೆ ಮೇಲೆ ನಾನು ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ಇದೇ ರೀತಿ ಫುಲ್ಲು ಸ್ಟಿಚ್ ಹಾಕಿ ಫಿನಿಶ್ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಕಾಣ್ತಾ ಇದೆ ತೋಳು. ಇವಾಗ ನಾನು ಇದನ್ನು ಉಲ್ಟಾ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ತೋಳು, ಬಟ್ ಏನು ತುಂಬ ಅಗಲ ಇದೆ. ನಾವೇ ಹಚ್ಚಿರೋದು ಅಂತಲೂ ಅನಿಸೋದಿಲ್ಲ. ನೋಡಿ, ಇವಾಗ ನಾನು ಇದನ್ನು ಬ್ಯಾಕ್ ಸೈಡ್ನ ರೊಟೇಟ್ ಮಾಡ್ಕೊಂಡಿದ್ದೀನಿ, ಅಂದರೆ
ಕೂಳೆ ಮೇಲೆ ಬರೋ ಥರ ಮಾಡಿಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಯಲ್ಲಿ ನಾನು ಇದನ್ನು ಹಚ್ಕೋಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಈ ರೀತಿಯಾಗಿ ಎಷ್ಟು ಸಮವಾಗಿ ಇಟ್ಕೊಂಡು ನೀವು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ನಾವು ಮೊದಲು ಬಿಚ್ಚಿದ್ವಲ್ಲ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಫ್ರಂಟಿಂದನೂ ನೀಟಾಗಿ ಜೋಡಿಸ್ತಾ ಬರಬೇಕು. ಜೋಡಿಸಿ ಇಟ್ಕೊಂಡು ನಮಗೆ ನಮ್ಮ ತೋಳು ಎಷ್ಟು ಸ್ಟಿಚ್ ಬೇಕು ಅಂದರೆ ನಮ್ಮ ಮ್ಯಾಕ್ಸಿಮಮ್ ಅಳತೆ ಇರುತ್ತಲ್ಲ, ಅಥವಾ ಕಸ್ಟಮರ್ದೇ ಆಗಿರ್ಬೋದು ನಮ್ಮದೇ ಆಗಿರ್ಬೋದು, ನಮ್ಮ ಒಂದು ಹಳೆ ಅಂಗಿ ಅಳತೆ ಏನಾಗಿರ್ಬೋದು, ಸರಿಯಾಗೋ ಅಳತೆ ಆಗಿರ್ಬೋದು, ಅಥವಾ ಮೈ ಅಳತೆ ತೆಗೆದುಕೊಂಡು ಇಲ್ಲಿ ಹೊಲ್ಕೋಬೇಕು. ಮೊದಲು ನಾನು ಲಾಸ್ಟಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಆಚೆ ಈಚೆ ಆಗಬಾರ್ದು, ಅಂದರೆ ಲೈನಿಂಗ್ ಇದೆ, ಮೇಲ್ಗಡೆ ಪೀಸ್ ಇದೆ, ಅವೆಲ್ಲ ಆಚೆ ಈಚೆ ಆಗಬಾರ್ದಲ್ಲ. ಹಾಗಾಗಿ ಎಂಡಲ್ಲಿ ಫಸ್ಟ್ ನಾನು ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಎಂಡಲ್ಲಿ ಸ್ಟಿಚ್ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಅಳತೆಗೆ ಸರಿಯಾಗಿ ನಾವು ತೋಳನ್ನ ಹಚ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ. ಇವಾಗ ಲಾಸ್ಟ್ ತನಕನೂ ನಾನು ಹಚ್ಕೊಂಡಾದಮೇಲೆ ನನ್ನ ಅಳತೆಯಲ್ಲಿ ನಾನು ಪೇಣಿಯಿಂದ ನಾನು ಬಳಪದಿಂದ ಮಾರ್ಕ್ ಮಾಡ್ಕೊಂಡಿದ್ದೆ, ಆ ಮಾರ್ಕಿನ ಮೇಲೆ ನಾನು ಹೊಲಿತಾ ಹೋಗ್ತೀನಿ ಫ್ರೆಂಡ್ಸ್. ನನ್ನ ಹಳೆ ಅಂಗಿಯ ಅಥವಾ ಹಳೆ ಅಂಗಿಯ ಒಂದು ಅಳತೆಯನ್ನು ತೆಗೆದುಕೊಂಡು ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ಮಾರ್ಕಿನ ರೀತಿಯಾಗಿ ನಾನಿಲ್ಲಿ ಸ್ಟಿಚ್ನೂ ಸಹಿತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಇರ್ಬೋದು, ಹೇಗಾಗುತ್ತೋ ಅನ್ನೋದಿರುತ್ತೆ. ಬಟ್ ಕೈಯಿಂದ ನಾವು ನೀಟಾಗಿ ತೆಗಿತಾ ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೇ ಹಚ್ಕೊಳ್ಳೋದ್ರಿಂದ ತುಂಬ ಖುಷಿನೂ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಸ್ಟಿಚ್ನ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೇ ಸ್ಟಿಚ್ನ ತೊಗೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ. ನೋಡ್ತಿದ್ದೀರಲ್ಲ, ಅಂದರೆ ಒಂದು ಯು ಶೇಪ್, ಅಂದರೆ ಫುಲ್ಲು ಯು ಶೇಪು ಅಲ್ಲ, ಅತಿ ಜಾಸ್ತಿನೂ ಅಲ್ಲ ಫ್ರೆಂಡ್ಸ್. ಬಟ್ ಒಂದು ನಡುವೆ ನಮ್ಮ ಹೊಟ್ಟೆ ಇರೋ ಅನ್ನೋ ಭಾಗದಲ್ಲಿ ಸ್ವಲ್ಪ ಒಳಗಡೆ ಬರೋದ್ರಿಂದ ಸ್ಟಿಚ್ಚಿಂಗ್ ಮಾತ್ರ ವಂಡರ್ಫುಲ್ಲಾಗಿ ಕೂರುತ್ತೆ. ನಿಜವಾಗ್ಲೂ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಲ್ಲೂ ಕೆಲವುಗಳು ತೊಂದರೆ ಮಾಡಿದ್ವಿ, ಅಂದರೆ ನೀಟಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಅದು ಡ್ರೆಸ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನಾನಿಲ್ಲಿ ಮಾರ್ಕನ್ನು ಸಹಿತ ಸ್ವಲ್ಪ ಯು ಶೇಪ್ ಬರಬೇಕು ಆ ರೀತಿಯಾಗಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. ನಂತರ ನೀಟಾಗಿ ತೆಗಿತಾ ಇರಬೇಕು, ಇಲ್ಲ ಅಂತಂದರೆ ಒಳಗಡೆ ಬಟ್ಟೆ ಸುಕ್ಕಾಗಿ ಡ್ರೆಸ್ಸು ಸುಕ್ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಂತರ ಪಕ್ಕದಲ್ಲೇ 1-2-3 ಹೊಲಿಗೆನೂ ನಾನು ಇಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು ಈ ಎರಡೂ ಭಾಗದಲ್ಲೂ ಸ್ಟಿಚ್ನ ಮಾಡ್ಕೊಳ್ತೀನಿ. ಇಲ್ಲಿ ಯಾವ ರೀತಿ ಕಾಣಿಸ್ತು ಅಂತ ನಾನು ಡ್ರೆಸ್ನೇ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಫಿಟ್ಟಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಥ್ಯಾಂಕ್ ಯು.